ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನ್ಯೂ ಇಯರ್ ದಿವಸದ್ದು ವ್ಲಾಗ್ ಆಗಿರುತ್ತೆ. ಆದ್ಯನ್ ಬರ್ಡೇನೂ ಅಷ್ಟೇ ನ್ಯೂ ಇಯರ್ ದಿವಸನೇ ಇರೋದು. ನಮ್ಮ ಅಣ್ಣನೂ ನ್ಯೂ ಇಯರ್ ದಿವಸನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವರು 5 ದಿವಸದಿಂದನೂ ಮಾಲೆ ಹಾಕ್ಕೊಂಡಿದ್ರು. ನಾನು ಆದ್ಯ ಬೆಳಗ್ಗೆ 7 ಗಂಟೆಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದುಬಿಟ್ಟಿದ್ರಿ ನಮ್ಮ ಮಮ್ಮಿ ಮನೆಗೆ. ನಾವು ಪೂಜೆ ಮಾಡಬೇಕು, ಬೇಗ ಬನ್ನಿ ಅಂತ ಹೇಳಿದರು. ನಮ್ಮ ಅಣ್ಣ 2ನೇ ಸಲ ಮಾಲೆ ಹಾಕ್ಕೊಂಡಿರೋದು. ಫಸ್ಟ್ ಟೈಮ್ ಕನ್ನಿ ಸ್ವಾಮಿ ಆ್ಯಂಡ್ ಸೆಕೆಂಡ್ ಟೈಮ್ ಬಂದು ಕತ್ತಿ ಸ್ವಾಮಿ ಅಂತ ಹೇಳ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿ. ನಮ್ಮ ಅಣ್ಣ ಅವರು ಫಸ್ಟು ಹೋಗಿದ್ರು ದೇವಸ್ಥಾನಕ್ಕೆ. ನಾವು ಮನೇಲಿ ಅವ್ರು ಹೋದ್ಮೇಲೆ ಹೋಗಬಾರ್ದು ಅಂತ ಹೇಳಿ 5 ನಿಮಿಷ ಕುತ್ಕೊಂಡಿದ್ದು. ಆಮೇಲೆ ನಾವು ಮನೆ ಬಿಟ್ಟು ದೇವಸ್ಥಾನಕ್ಕೆ ರೀಚ್ ಆದ್ವಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಅಣ್ಣನೂ ಸೇರಿ 5 ಜನ ಫ್ರೆಂಡ್ಸ್ ಹೋಗ್ತಾ ಇರೋದು. ನೂತನ್, ಶ್ರೇಯಸ್, ಸೋನಲ್, ಇನ್ನೊಬ್ರು ಅಣ್ಣ ಇದ್ರು. ಅವರು ಸೇರಿ ಇವರು 6ನೇ ದಿವಸಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಮ್ಮ ಅಣ್ಣ ಅಂತೂ 5 ದಿವಸನೂ ತುಂಬ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಕ್ಯಾಬ್ ಬರ್ತಾ ಇತ್ತು ಆಫೀಸ್ಗೆ ಹೋಗೋಕ್ಕೆ. ಸೊ ಅದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಅವರು ಹೋಗ್ತಾ ಇದ್ರು. 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರ್ತಿದ್ರು. ತಿರ್ಗಾ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರು, ಹಾಡಾಡಿಕೊಂಡು. ಅಯ್ಯಪ್ಪ ಸ್ವಾಮಿದು ತುಂಬ ಚೆನ್ನಾಗಿತ್ತು, ಗುಡ್ ವೈಬ್ಸ್ ಇರೋದು ಮನೆಯಲ್ಲಿ. ನಮ್ಮ ಮಮ್ಮಿ ಹೇಳ್ತಾ ಇದ್ರು, ನಮ್ಮ ಡ್ಯಾಡಿ 9 ಇಯರ್ಸ್ ಮಾಲೆ ಹಾಕ್ಕೊಂಡಿದ್ರಂತೆ ಅಯ್ಯಪ್ಪ ಸ್ವಾಮಿ ದೇವರಿಗೆ. ಆಮೇಲೆ ನಮ್ಮ ದೊಡ್ಡಪ್ಪಂದಿರೂ ಅಷ್ಟೇ, ಅವರು ಹಾಕ್ಕೊಳ್ಳೋರು ಮಾಲೆ. ನಮ್ಮ ಅಣ್ಣ ಅವರು ಕಾರಲ್ಲಿ ಹೋಗಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಕಾರ್ಗೆಲ್ಲ ಪೂಜೆ ಎಲ್ಲ ಮಾಡ್ತಿದ್ರು. ಸಾಯಂಕಾಲ ನಾವು ಅದೊಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ನೀವು ನೋಡ್ಬೋದು, ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಇರೋರ್ಗೆ ನಾವು ಈ ಸಲಿನೂ ಕೊಟ್ಟಿದ್ದು. ಲಾಸ್ಟ್ ಇಯರ್ ಅಂತೂ ಕೇಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಹೇಳಿ ಅವ್ರಿಗೆ ಕೊಟ್ರಿ. ಡಿನ್ನರ್ಗೆ ಅಂತ ಹೇಳಿ ನಾವು ಹೋಗಿದ್ದು ಏಷ್ಯಾಸ್ ಲಾರ್ಜೆಸ್ಟ್ ಪಬ್ ಓಯಾ, ಲೊಕೇಟ್ ಆಗಿರೋದು ಎನ್ನೂರು ಮೇನ್ ರೋಡ್ ಹತ್ರ. ಯಾರ್ಯಾರು ಹೋಗಿದ್ದು ಅಂತಂದರೆ ನಾವು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆಗೆ, ಅಂದರೆ ಅವರ ಅಕ್ಕಂದಿರ ಜೊತೆಗೆ ಹೋಗಿದ್ವಿ. ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ನಾವು ಯಾವ ರೆಸ್ಟೋರೆಂಟ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಆವಾಗ ಓಯಾಗೆ ಹೋಗೋಣ ಅಂತ ಹೇಳಿ ಬಂದ್ರಿ. ನಾವಂತೂ ಫಸ್ಟ್ ಟೈಮ್ ಬಂದಿದ್ದು ಓಯಾಗೆ. ಆ್ಯಂಡ್ ಇನ್ನೊಂದೇನಂತಂದರೆ ನಾವು ಬರ್ತಾನೆ ಬುಕ್ಕಿಂಗ್ ಎಲ್ಲ ಮಾಡಿಬಿಟ್ಟಿದ್ವಿ. ಅಲ್ಲಿ ಹೋಗಿ ಆಮೇಲೆ ವೆಯ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ನಾವು ರೀಚ್ ಆಗೋಕ್ಕೆ 11 o'clock ಆಗೋಗಿತ್ತು. ಅದಕ್ಕೋಸ್ಕರ. ಆ್ಯಂಡ್ ನೀವು ಯಾರಾದರೂ ಹೋಗಬೇಕು ಅಂತಂದರೆ ಫಸ್ಟು ಬುಕ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅಂತಲೇ ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೀನಿ. ಲೇಟ್ ನೈಟ್ ಆಗಿರೋದ್ರಿಂದ ಫೋಟೋಸ್ ಏನು ಅಷ್ಟೊಂದು ಹಿಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಇನ್ನೂ ಬೇಗನೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಳ್ತಾ ಇದ್ರಿ. ನಾವು ಆರ್ಡರ್ ಮಾಡಿದ್ದು ಎಲ್ಲನೂ ಚೆನ್ನಾಗಿತ್ತು, ಬಟ್ ಬಿರಿಯಾನಿ ಮಾತ್ರ ಸಖತ್ ಸ್ಪೈಸಿ ಇತ್ತು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫೋಟೋಸ್ ಹಿಡ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ನಮಸ್ಕಾರ, ಬಾಯ್.